ಬಿಸಿ ಬಿಸಿ ಗಾಯ್ಸ್. ಸುಮ್ಮನೆ ಡಸ್ಟ್ಬಿನ್ಗೆ ಹಾಕ್ತಿದ್ದೆ ಗಾಯ್ಸ್ ಬನ್, ಯಾಕಂದ್ರೆ ಒಣಗೋಗಿತ್ತು. ಅದರಲ್ಲಿ ಮಾಡ್ಕೊಟ್ಟಿನಿ, ನಾ ತಿಂತೀನಿ ನೀ ತಿಂತೀನಿ ಅಂತ ಇದ್ದಾರೆ ಗಾಯ್ಸ್. ಚೆನ್ನಾಗಿದೆ ಗಾಯ್ಸ್, ಅದ್ಭುತವಾಗಿ ರೆಸಿಪಿ ಬಂದಿದೆ. ಎಲ್ಲಿವರೆಗೂ ಕುಚ್ಚಬೇಕಂದ್ರೆ ಬಬಲ್ಸ್ ಬಬಲ್ಸ್ ಬರಬೇಕು ಗಾಯ್ಸ್. ಚೆನ್ನಾಗೈತೆ, ಸಖತ್ತಾಗೈತೆ ನೋಡ್ರಿ. ನಮ್ಮ ಮನ್ಯಾಗ ಕುತ್ಕೊಂಡು ನಮ್ಮ ಟಿವಿಯಾಗ ನಮ್ಮ ವಿಡಿಯೋನ ನೋಡಕತ್ತಾರ. ಹಾಯ್ ವೆಲ್ಕಮ್ ಗಾಯ್ಸ್, ಟು ಮೈ ಸಿಸ್ಟರ್ ಚಾನಲ್. ಅನದರ್ ಈಸ್ ಅಶೋಕ್ ಈಸ್ ಇಂಗ್ಲೀಷ್ನಾಗ ಹೊಡ್ತೀವಿ ಡೈಲಾಗ್, ಸ್ವಲ್ಪ ಬೇಜಾರಾಗ್ಬೇಡ್ರಿ. ಇಲ್ಲಿ ನಮ್ಮ ಸಿಸ್ಟರ್ ಅವರು ಪಾತ್ರೆ ತೊಳೆದಿದ್ದಾರೆ ನೋಡಿ. ನಾವು ಚಾಕೋದಕ್ಕೊಂದು ತಟ್ಟಿ ಕುಸ್ತೀವಿ. ಇವತ್ತು ಒಂದು ಸ್ಪೆಷಲ್ ಮಾಡ್ತಿದ್ದೇವೆ ಗೈಸ್. ಎಗ್ ಹಿಡ್ಕೊಂಡು ಹೆಂಗ್ ಕುಂತಿದ್ದಾನೆ ನೋಡಿ ಗೈಸ್. ಇವತ್ತು ಸ್ಪೆಷಲ್ ನೋಡಿ ಗಾಯ್ಸ್, 3 ಬಂದಿದೀವಿ, 2 ಎಕ್ಸ್ಟ್ರಾ ಆಗ್ತಾ ಇದೀವಿ. ಎಗ್ ಬಿರಿಯಾನಿ ಮಾಡ್ತಿದ್ದಾರೆ. ಅಂಬಿಕಾ ಅವ್ರು ಏನ್ ಸ್ಪೆಷಲ್ ಇವತ್ತು? ಎಗ್ ಬಿರಿಯಾನಿ. ಯಾರು ಮಾಡ್ತಿದ್ದಾರೆ, ನಿಮ್ಮ ಯಜಮಾನ್ರ ನೀವೇ? ಇಬ್ರು ಸೇರಿ ಇಬ್ರು ಸೇರಿ ಮಾಡ್ತಿದ್ದಾರೆ. ಓಕೆ, ಚಿಕನ್ ಮಾಡಿದ್ದಾರೆ ಗಾಯ್ಸ್. ಅವರೇ ಮಾಡಿದ್ದಾರೆ ಚಿಕನ್. ತಿಂದು ಬೈಕ್ಯಾರಿನ ಇವ ನಮ್ಮ ಅವನಾರು. ನಾನೇ ಪ್ರತ್ಯಕ್ಷ ಸಾಕ್ಷಿ. ಬರ್ಡೇ ಕುಚ್ಚಾಕತ್ತೀವಿ. ಅದ್ ನಾವಿರೋರು 3 ಜನ ಇದೀವಿ. 6 ಇಟ್ಟಿದೀನಿ, 6ದಾಗ 3 ಉಳಿತಾವ. ಯಾರು ಕಾಮೆಂಟ್ ಮಾಡ್ತೀರಿ ಅವ್ರಿಗೆ 3, ಯಾರು ಬೇಕು ಕಾಮೆಂಟ್ ಮಾಡ್ರಿ ಗಾಯ್ಸ್, ಪಾರ್ಸಲ್ ಕಳಿಸ್ತೀನಿ ಗೈಸ್. ಗ್ಯಾಸ್ ಖಾಲಿ ಆಗೈತಿ, ಇರೋದು ಸ್ವಲ್ಪ ಐತಿ ಅರ್ದಾಗ, ಅದು ಬಸ್ಸದ್ ತೆಗಿತೀನಿ ಅಂತ ಬಡತನ ನಮ್ಮದು. ಬಸ್ಸದ್ದು ತೆಗದ ಗ್ಯಾಸ್ ಬಡತನ, ಯಾಕಂದ್ರೆ ಬಹಳ ಕಾಸ್ಟ್ಲಿ ಐತಿ ಗ್ಯಾಸ್. ಅದು ಗ್ಯಾಸ್ಗೆ 4,000 ರೂಪಾಯಿ ಅಂತ, ಅದಕ್ಕೆ ಬಸ್ಸದ್ ತೆಗಿಯಾಕತ್ತೀನ್ರಿ ನೋಡ್ರಿ. ಎಲ್ಲಿವರೆಗೂ ಕುಚ್ಚಬೇಕಂದ್ರೆ ಬಬಲ್ಸ್ ಬರಬೇಕು ಗಾಯ್ಸ್. ಬಬಲ್ಸ್ ಬರೋವರೆಗೂ ಕುಚ್ಚಬೇಕು ನೋಡಿ. ಇವಾಗ ಬಬಲ್ಸ್ ಬರ್ತಾ ಇಲ್ಲ ತಾನೆ, ಬಬಲ್ಸ್ ಬಂದ ಮೇಲೆ ತೋರಿಸ್ತೀನಿ ಗಾಯ್ಸ್. ಆ ತರ ಕುಚ್ಚಬೇಕು ಗಾಯ್ಸ್. ಮತ್ತೆ ಫಾಲೋವರ್ಸ್ ಯಾರು ಬರಕ್ ಹೋಗ್ಬಿಡ ಗಾಯ್ಸ್, ನಾವು ಬದುಕಿಂದ ಬರೋಂತ ತಿನ್ನಿಂದ. ಮತ್ತೆ ನೋಡಿ ಗಾಯ್ಸ್, ಬಬಲ್ಸ್ ಹೆಂಗ್ ಬರ್ತಾ ಇದೆ, ಕುಳು 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 ಅಂತ. ಈ ತರ ಕುಳು 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 ಅಂತ ಬಬಲ್ಸ್ ಬರ್ಬೇಕು ಗಾಯ್ಸ್. ಅಂದ್ರೆ ತತ್ತಿ ಚೆನ್ನಾಗಿ ಕುದಿತದೆ. ಒಮ್ಮೆ ಸುರಿದ್ ನೋಡಿ ಗಾಯ್ಸ್, ಕುದಿದ್ರೆ ಓಕೆ, ಕುದಿಲಿಲ್ಲ ಅಂದ್ರೆ ಬೇಗ ಗಡ್ರನೆ ಹಾಕ್ಬಿಡುತ್ತೆ ಗಾಯ್ಸ್. ನೋಡೋದು ಯಾರು ನೋಡ ಮುಂಚೆಕ ನೋಡಿ ಗಾಯ್ಸ್. ಒಂದು ಬ್ರೆಡ್ ಉಳಿದಿದೆ, ಅದನ್ನು ಹೇಗೆ ಯೂಸ್ ಮಾಡ್ಬೇಕಂತ ತೋರಿಸ್ತೀನಿ. ಒಂದು ತತ್ತಿಯನ್ನು ಆ್ಯಡ್ ಮಾಡಿ. ಈ ನನ್ನ ಮಗ ಏನ್ ಮಾಡ್ತಿದ್ದಾನೆ ನೋಡಿ ಬನ್ನಿ. ನಾವು ಈ ಚಿತ್ರ ಅಂತ ತಿಳ್ಕೊಂಡಿದ್ದೆ, ಆದ್ರೂ ತೆರೆ ಗೊತ್ತಿದೆ ನಮ್ಮ ಹುಡುಗನಿಗೆ. ಬಹಳ ಅದ್ಭುತ ಶಾರ್ಪ್. ತುಪ್ಪ ತಗೊಂಡು ಏನ್ ಮಾಡಿದ್ದಾನೆ, ಎಗ್ಗು ತುಪ್ಪ. ಗಾಯ್ಸ್, ಹೊಸ ರೆಸಿಪಿ ಟ್ರೈ ಮಾಡಕತ್ತಾನ, ಅದಕ್ಕೆ ಹೆಂಗ್ ಮಾಡ್ತಾನ ಅಂತ ನೋಡಾಕತ್ತೀವಿ. ಟೇಸ್ಟ್ ಚೆನ್ನಾಗಿದ್ರೆ ನಿಮ್ಗೂ ಕೂಡ ಹೇಳ್ತೀವಿ. ನಾವು ತಿನ್ನಕ್ ಹೋಗಲ್ಲ ಮೇಡಮ್ ಗೈಸ್. ಟೇಸ್ಟ್ ಚೆನ್ನಾಗಿತ್ತು ಅಂದ್ರೆ ನೀವು ಬಂದು ತಿನ್ನಬಹುದು. ನೆಕ್ಸ್ಟ್ ಈ ರೆಸಿಪಿಯನ್ನು ಇವರು ಶಾಪ್ನಲ್ಲಿ ಪ್ರಯೋಗ ಮಾಡ್ತಿದ್ದಾನೆ. ಫಸ್ಟ್ ಇಲ್ಲಿ ಪ್ರಯೋಗ ಮಾಡ್ತಿದ್ದಾನೆ ಗೈಸ್. ಮನೆಯಲ್ಲಿ ಏನಾದ್ರು ಚೆನ್ನಾಗಿ ಬಂತಂದ್ರು ಶಾಪ್ನಲ್ಲಿ ಪ್ರಯೋಗ ಮಾಡ್ತಾನೆ ಎಲ್ಲರಿಗೂ. ಇದಕ್ಕೆ ನೀವೇ ಹೆಸರು ಇಡ್ರಿ, ಬ್ರೆಡ್ ಆಮ್ಲೆಟ್ ಏನೋ ನಮ್ಗಂತ ಗೊತ್ತಿಲ್ಲ, ಗೊತ್ತಾಯ್ತಾ ಇಲ್ಲ ನಮ್ಗೂ. ಫಸ್ಟ್ ಟೈಮ್ ನಾವು ತಿಂತಾ ಇದ್ದೆ. ಡಿಪ್ರೆಷನ್ ಇದೀವಿ. ಆಮ್ಲೆಟ್ ಕೂಡ ಒಳಸಕ್ಕೆ ಬರೋದು. ಫೈನಲಿ ಒಳಸಾಕಿದ್ರು, ಎಗ್ ಒಳಸಾಕಿದ್ದಾರೆ. ನಾವು ಕೂಡ ಮುಂದೆ ನಿಂತು ವಾಚ್ ಮಾಡ್ತಾ ಇದೀವಿ ಹೆಂಗ್ ಮಾಡ್ತಾರ ಅಂತಂದು. ಇವರು ಕೂಡ ಮುಂದೆ ನಿಂತು ವಾಚ್ ಮಾಡ್ತಿದ್ದಾರೆ. ಒಂದು ಬನ್ನಿನ ಕತೆ, ಬನ್ನಿ ಅಂಡ್ ಎಗ್ಗಿನ ಕತೆ. ಬನ್ನು ಹರಿದು ನೆಲಕ್ಕೆ ಬಿದ್ದಿತ್ತು, ಒಂದೇ ಬನ್ನು ಇಡುತ್ತಿದ್ದಾರೆ. ಲ್ಯಾಬ್ಸ್ ಹಾಕಿ ಸ್ವಲ್ಪ ಗ್ಯಾಸ್ ಸ್ಲೋ ಮಾಡಿದ್ರೆ ಚಲೋ ಆಗತ್ತಂತ ವಿನಂತಿ. ಸ್ವಲ್ಪ ಗ್ಯಾಸ್ ಸ್ಲೋ ಮಾಡಿದ್ರೆ ವಿನಂತಿ, ಇಲ್ಲಾಂದ್ರೆ ಉಳಿದು ವಾಸನೆ ಬರುತ್ತೆ. ಮತ್ತೆ ತಿಕ್ಕ ಒತ್ತೆ ಹೋಗಿದೆ ಆಲ್ರೆಡಿ ನೋಡಿ ಗಾಯ್ಸ್. ಇದು ಒಂದು ಎಗ್ಗಿನ ಕತೆ ಅಲ್ಲ, ಒಂದು ಹೊತ್ತಿದ ಬನ್ನಿನ ಕತೆ. ಅದು ಬನ್ನು ಯಾಕಾರ ಬಂದಿದ್ದೇನೆ ಅಂತ ಒಂದು ಅಮಾಯಕ ಬನ್ನು ನಿಂತಿದೆ. ಈಗ ಅದನ್ನ ಆಮ್ಲೆಟ್ ನ ಮಡಿಚಿ ಆ ಕಡೆ ಇಷ್ಟು ಈ ಕಡೆ ಇಟ್ಟಿದ್ದಾನೆ. ಇಲ್ಲ ಸ್ವಲ್ಪ ಸೈಡ್ ಇಡಲ್ಲಿ ಇರ್ಬೇಕು. ಸ್ವಲ್ಪ ಇದು ಎಣ್ಣೆ ಸ್ವಲ್ಪ ನಮ್ಮ ಹುಡುಗ ಎಮೋಷನಲ್. ಈಗ ಅದ್ರ ಮೇಲೆ ಟೊಮೆಟೊ ಸ್ಲೈಸ್ ಹಾಕಿ, ಸ್ಲೈಸ್ ನನ್ನ ಚೆನ್ನಾಗಿ ಕಟ್ ಮಾಡಿದ್ದಾರೆ. 3 ಇಟ್ಟರೆ ಸಾಕು. ಇವ್ ನನ್ನ ಮಗ 4 ಇಟ್ಟಾನೆ.
ಎಕ್ಸ್ಟ್ರಾನೇ ಇಟ್ಟಾನ ಹುಡುಗ. ಕೊತ್ತಂಬರಿ ಇರ್ಲಿಕ್ಕೆ ಊಟನೂ ಹೋಗಲ್ಲ ಅನ್ಸುತ್ತೆ. ನಕ್ಕೊಂಡ ಗಾಯ್ಸ್. ತನಗಂತ ಇಟ್ಟಿದ್ನಿ ಗಾಯ್ಸ್, ನಾನೇ ನೆಕ್ಕಂತ ಇದ್ದೇನೆ. ಈಗ ಸ್ವಲ್ಪ ಕೊತ್ತಂಬರಿ ಪೀಸ್ ಹಾಕ್ರಿ. ಮೊದ್ಲು ಅವ್ರಿಗೆ ಟೇಸ್ಟ್ ಮಾಡ್ಕೊಡ್ತೀವಿ, ಯಾಕಂದ್ರೆ ನಮ್ಗಂತ ಅದ್ರ ಮೇಲೆ ನಂಬಿಕಿಲ್ಲ. ನೆನಪಿಲ್ಲ. ಅವ್ರು ಟೇಸ್ಟ್ ಮಾಡಿ ಚೆನ್ನಾಗೈತೆ ಅಂದ್ಮೇಲೆ ನಾವು ಕೂಡ ಟ್ರೈ ಮಾಡ್ತೀವಿ. ಹ್ಯಾಪಿ ಬರ್ತ್ಡೇ ಟು ಯು. ಫಸ್ಟ್ ಅವರ ಟ್ರೈ ಮಾಡ್ಲಿ. ಬಿಸಿ ಬಿಸಿ ಗಾಯ್ಸ್. ಟೇಸ್ಟಿ ಆಗಿದೆ. ಚೆನ್ನಾಗಿದೆ ಗಾಯ್ಸ್. ಸುಮ್ಮನೆ ಡಸ್ಟ್ಬಿನ್ಗೆ ಹಾಕ್ತಿದ್ದೆ ಗಾಯ್ಸ್ ಬನ್, ಯಾಕಂದ್ರೆ ಒಣಗೋಗಿತ್ತು. ಅದರಲ್ಲಿ ಮಾಡ್ಕೊಟ್ಟಿನಿ, ನಾ ತಿಂತೀನಿ ನೀ ತಿಂತೀನಿ ಅಂತ ಇದ್ದಾರೆ ಗಾಯ್ಸ್. ಚೆನ್ನಾಗಿದೆ ಗಾಯ್ಸ್. ಅದ್ಭುತವಾಗಿ ರೆಸಿಪಿ ಬಂದಿದೆ. ಮನೆಯಲ್ಲೇ ಇನ್ನೊಂದು ಟೈಮ್ ಫ್ರೀ ಇದ್ದಾಗ ಮಾಡ್ಕೊಳ್ಳು. ತಂಗಳು ಬ್ರೆಡ್ ಇದ್ರೆ ಟ್ರೈ ಮಾಡ್ತೀನಿ ಗಾಯ್ಸ್ ಖಂಡಿತವಾಗಿ. ನಾವೀಗ ನಮ್ಮ ಮನೆಯಲ್ಲಿ ಮಾಡೋ ಥರ ಸ್ಪೆಷಲ್ ಎಗ್ ಬಿರಿಯಾನಿ ಮಾಡಕತ್ತೀವಿ. ಅದು ಹೆಂಗೆ ಮಾಡ್ತೀವಿ ಅಂತ ನಿಮಗೂ ಕೂಡ ತೋರಿಸ್ತೀವಿ. ಮತ್ತೆ ಆಗ್ಲಿ ಏನೇನು ಮಾತಾಡಿದ್ವಿ ಅದು ಸುಮ್ಮನೆ ತಮಾಷೆಗೋಸ್ಕರ, ದಯವಿಟ್ಟು ಏನು ಅನ್ಕೋಬೇಡ್ರಿ ಯಾರು. ಸೊ ಇವಾಗ ಎಗ್ ಬಿರಿಯಾನಿ ಮಾಡೋಣ ಬರ್ರಿ. ಮೊದಲು ಮಸಾಲೆ ಸ್ಪೈಸಸ್ ಎಲ್ಲ ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ. ಅದ್ರ ಜೊತೆಗೆ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ. ಈಗ ಇದಕ್ಕೆ ಸ್ವಲ್ಪ ಆಯಿಲು ಮತ್ತು ಸ್ವಲ್ಪ ತುಪ್ಪ ಹಾಕಿ, 1 ಸ್ಪೂನ್ ತುಪ್ಪ, ಪಲಾವ್ ಎಲೆ ಹಾಕಿ, ಈರುಳ್ಳಿ ಹಾಕಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಮೆಣಸಿನ್ಕಾಯಿ ಹಾಕ್ಬೇಕ್ರಿ ಸ್ವಲ್ಪ. ಆಮೇಲೆ ಟಮಾಟಿ ಹೆಚ್ಚಿರುವ ಸ್ಲೈಡ್ಸ್ 2-3 ಟಮಾಟಿ ತಗೊಂಡು ಹಾಕ್ಬೇಕು ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು. ಈ ಕಡೆ ರೈಸ್ ಮಾಡ್ತಾ ಇದೀವಿ ಫ್ರೆಂಡ್ಸ್. ರೈಸ್ ಮಾಡಿ ದಮ್ಮು ಕಟ್ಟಬೇಕು. ನೆಕ್ಸ್ಟ್ ಬಿರಿಯಾನಿ ತಿನ್ಬಾ ಅಂದ್ರೆ ನೆಕ್ಸ್ಟ್ ತೋರಿಸ್ತೀನಿ. 5 ನಿಮಿಷ ಲೇಟರ್ ಮನ್ಮತ ಕುಂಡ್ದಾಗ ಮುದ್ದಿದ್ದಾನೆ. ಈಗ ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಚಿಟಿಗೆ ಅರಿಶಿನ. ವೆರೈಟಿ ದಮ್ ಬಿರಿಯಾನಿ, ಎಗ್ ದಮ್ ಬಿರಿಯಾನಿ. ಕ್ಯಾರೆಟ್ ಹಾಕೋರಿ, ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ಡೈಜೆಷನ್ ಭಾರಿ ಒಳ್ಳೆ ಇದು. ಟೇಸ್ಟ್ ಚೆನ್ನಾಗಿರುತ್ತೆ, ಒಂದ್ಸರಿ ಈ ತರ ಟ್ರೈ ಮಾಡಿ ನೋಡ್ರಿ. ಟೇಸ್ಟ್ ಭಾರಿ ಅದ್ಭುತವಾಗಿರ್ತದೆ. ಒಂದು ಕ್ಯಾರೆಟ್ ಜಾಸ್ತಿ ಆಗ್ಬಾರ್ದು, ಒಂದೇ ಕ್ಯಾರೆಟ್ ಅಂತಂದು ಇದರಲ್ಲಿ ಹಾಕ್ತಾ ಇದ್ದಾರೆ. ಕ್ಯಾರೆಟ್ ಹಾಕ್ರಿ, ಚೆನ್ನಾಗಿರುತ್ತ. ಒಂದೇ ಒಂದ್ ಕ್ಯಾರೆಟ್ ಟೇಸ್ಟ್ ಸಖತ್ತಾಗಿರುತ್ತ. ಆಗ್ಲೇ ರುಬ್ಬಿರುವಂತ ಮಸಾಲೆ ಹಾಕ್ತಿದ್ದೀನಿ. ಅವಾರಿದ್ದಾನೆ ನಮ್ಮ ಕುಕಿಂಗ್ ನೋಡಿ ಇಬ್ಬರದು ಅವಾರಿದ್ದಾನೆ ಹುಡುಗ. ನಂದು ನಮ್ಮ ಅಣ್ಣನ ಕುಕಿಂಗ್ ನೋಡಿ ಹೆಂಗ್ ಗೊತ್ತಾ ನೋಡ್ರಿ. ಒಂದ್ಸಲ ಟೇಸ್ಟ್ ಮಾಡಿದ್ರೆ ವಾ ಅನ್ಬೇಕ್ರಿ, ಅಷ್ಟ್ ಚೆನ್ನಾಗ್ ಮಾಡ್ಬಿಡ್ತೀನಿ. ಮಸ್ತ್ ಗಮಾಸ್ತಾ ಇದೆ. ಈಗ ಎಗ್ ನ ಹೊಡೆದಾಕ್ತಾ ಇದೀನಿ. ಅದ್ರ ಜೊತೆ ಎಗ್ ಕೊಡ್ತಾ ಇದೆ. ಎಗ್ 3 ಎಗ್ ಹೊಡೆದ ಈ ಟೈಪ್ ಪೂರ್ತಿ ಮಿಕ್ಸ್ ಮಾಡ್ತಾ ಇರಬೇಕು. ಲೋ ಫ್ಲೇಮ್ ನಲ್ಲಿ ಎಗ್ ಕುಗ್ತಾ ಇದೆ. ಈ ತರ ಕುದಿ ಬರ್ತಾ ಇದೆ. ಸ್ಮೆಲ್ ಬಹಳ ಸೂಪರ್. ಈಗ ಬಾಲ್ಡ್ ಎಗ್ ಹಾಕ್ಬೇಕು. ಸ್ವಲ್ಪ ಫ್ರೈ ಮಾಡ್ತಾ ಇರೋದು. ಎಗ್ಗೆಲ್ಲ ತೆಗಿತೀನ್ರಿ, ಆಮೇಲೆ ಲಾಸ್ಟ್ ಹಾಕ್ಬೇಕಲ್ಲ ಹೊಡಿತಾವು. ಓಕೆ, ಇಷ್ಟ ತೆಗಿತೀನಿ, ಇಲ್ಲಾಂದ್ರೆ ಕೆಳಗೆ ಹೊತ್ತು ಬಿಡುತ್ತೆ ಜಾಸ್ತಿ. ಅರ್ಧ ಮಿಕ್ಕಿರೋದು ಎತ್ತಿಟ್ಕೊಂಡಿರೋ ತಕ್ಷಣ ಈ ಟೈಪು ಆಗ್ತಾ ಇರಬೇಕು. ಈ ಟೈಪ್ ದಮ್ ಕಟ್ಟಬೇಕಾದ್ರೆ ಸ್ವಲ್ಪ ದಮ್ ಕಟ್ಟಿ ಒಂದು 10-15 ನಿಮಿಷ ಅಷ್ಟೇ. ನಂಗಂತೂ ಟೇಸ್ಟ್ ಚೆನ್ನಾಗೈತಿ, ಯಾಕಂದ್ರೆ ಒಂದ್ಸರಿ ಮಾಡಿದ್ದೆ. ಇವರು ತಿಂದು ಟೇಸ್ಟ್ ಹೆಂಗೈತೆ ಅಂತ ಹೇಳ್ತಾರೆ. ಸೊ ಆಮೇಲೆ ನೀವು ಕೂಡ ಟ್ರೈ ಮಾಡಿ ನೋಡ್ರಿ ಒಂದ್ಸರಿ. ಟೇಸ್ಟ್ ಚೆನ್ನಾಗಿದ್ರೆ ಕಮೆಂಟ್ ಮಾಡ್ರಿ. ಬಿರಿಯಾನಿ ಕೂಡ ರೆಡಿ ಆಗೈತಿ. ಸೊ ಇವಾಗ ಊಟ ಮಾಡುವ ಸಮಯ. ಬಿರಿಯಾನಿ ನೋಡಿ ಗೈಸ್, ಟೇಸ್ಟ್ ಹೆಂಗೈತೆ ಅಂತ ನೋಡಿ ಹೇಳ್ತಾರ. ಸೂಪರ್ ಆಗಿದೆ. ಚೆನ್ನಾಗೈತೆ, ಸಖತ್ತಾಗೈತೆ. ಚೆನ್ನಾಗೈತ್ರಿ. ಮನ್ಯಾಗ ಒಂದ್ಸಲ ನೀವು ಟ್ರೈ ಮಾಡಿರಿ. ನಿಮ್ಮ ಹೆಂಡ್ತಿ ನೋಡ್ರಿ ಇವತ್ತು ಯಾಕ ಮಾಡ್ಯಾಳ, ಮಸ್ತಾಗಿ ಮಾಡ್ಯಾಳ.
ನೀವು ನಿಮ್ಮ ಗಂಡಂದ್ರಿಗೆ ಬಡಿಸ್ಕೊಡ್ರಿ, ಖುಷಿ ಆಗುತ್ತೆ, ಖುಷಿಯಾಗಿರಿ.